ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಸೇಜ್ವಾನ್ ಸಾಸ್ ಮಾಡೋದನ್ನು ನೋಡೋಣ ಬನ್ನಿ. ಮೊದಲಿಗೆ ನಾವು ವೆಜಿಟೇಬಲ್ಸ್ ತೊಗೊಂಡಿದ್ದೀವಿ. ರೆಡ್ ಎಲ್ಲೋ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾರೆಟ್, ಕ್ಯಾಬೇಜ್ ಮತ್ತು ಗ್ರೀನ್ ಚಿಲ್ಲಿ ತುಂಬ ಚಾಪ್ ಆಗಿ ಕಟ್ ಮಾಡ್ಕೊಂಡಿದ್ದೀವಿ. ನಂತರ ನಾವು ನೋಡಿ ಇಲ್ಲಿ ನೀಟಾಗಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಸಾಸ್ ಚೆನ್ನಾಗಿ ಬರುತ್ತೆ ಹಾಗಾಗಿ. ಮತ್ತು ಇಲ್ಲಿ ಜಿಂಜರ್ ಗಾರ್ಲಿಕ್ ಸಹ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಬೇಕು, ಆವಾಗ ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಚೆನ್ನಾಗಿ ಇದು ಆ್ಯಕ್ಚುಲಿ ನೀವು ಮಣ್ಣಿಲ್ದಿರೋ ಥರ ತೊಳ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳಿ, ಯಾಕೆಂದರೆ ಅದು ಸಾಸ್ ಆಗಿರೋದ್ರಿಂದ ಲಾಸ್ಟಲ್ಲಿ ನೀವು ತಿನ್ನೋ ಟೈಮಲ್ಲಿ ಮಣ್ಣಾಗುತ್ತೆ. ಹಾಗಾಗಿ ತುಂಬ ಕ್ಲೀನಾಗಿ ಹೈಜಿನಿಕ್ಕಾಗಿ ಮಾಡ್ಕೊಳ್ಳಿ. ಕಟ್ ಮಾಡಿರೋ ವೆಜಿಟೇಬಲ್ಸ್ ಮತ್ತು ಗಾರ್ಲಿಕ್ನ ಇಟ್ಕೊಳ್ಳಿ. ಈ ಥರ ಒಂದು ಕಡಾಯಿ ತೊಗೊಂಡು ಅದರಲ್ಲಿ ಸ್ವಲ್ಪ ಆಯಿಲು, ಇದು ಆ್ಯಕ್ಚುಲಿ ಚೈನೀಸ್ ಸಾಸ್ ಆಗಿರೋದ್ರಿಂದ ಸ್ವಲ್ಪ ಆಯಿಲ್ನ ನೀವು ಜಾಸ್ತಿ ಇಟ್ಕೊಳ್ಳಿ. ನಾವು ಇಲ್ಲಿ ತುಂಬ ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ದೀವಿ, ಆದ್ದರಿಂದ ಸ್ವಲ್ಪ ಆಯಿಲ್ ಜಾಸ್ತಿನೇ ಇಟ್ಕೊಂಡಿದ್ದೀವಿ. ಮೊದಲಿಗೆ ನಾವು ಇಲ್ಲಿ ಚಾಪ್ ಮಾಡಿ ಇಟ್ಕೊಂಡಿರುವಂಥ ಗಾರ್ಲಿಕ್ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ದೀವಿ. ಮತ್ತು ವೆಜಿಟೇಬಲ್ಸ್ ಚಾಪ್ ಮಾಡ್ಕೊಂಡಿರೋದನ್ನು ಸಹ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನಂತರ ನೀವು ಬಾಯ್ಲ್ ಮಾಡಿರೋಂಥ ಟೊಮೊಟೊನ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಈ ಥರ ಪೇಸ್ಟ್ ಮಾಡ್ಕೊಳ್ಳಿ, ತುಂಬ ಸಣ್ಣಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ಈ ಒಂದು ಸೈಡಲ್ಲಿ ವೆಜಿಟೇಬಲ್ಸ್ ಎಲ್ಲ ಈ ಥರ ಆಲ್ರೆಡಿ ಹಾಫ್ ಬಾಯ್ಲ್ ಆಗಿರುತ್ತೆ. ಹಾಫ್ ಬಾಯ್ಲ್ ಆಗಿದೆ ನೋಡಿ. ಹಾಫ್ ಬಾಯ್ಲ್ ಆಗಿರೋಂಥ ವೆಜಿಟೇಬಲ್ಗೆ ನೀವು ಪೇಸ್ಟ್ ಮಾಡ್ಕೊಂಡಿರೋಂಥ ಟೊಮೊಟೊನ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು 5 to 10 ಮಿನಿಟ್ಸ್ ಈ ಥರ ಲೈಟಲ್ಲಿ ಗ್ಯಾಸ್ ತುಂಬ ಹೆವಿಯಾಗಿ ಇಟ್ಕೊಬೇಡಿ, ಲೈಟಾಗಿ ಇಟ್ಕೊಳ್ಳಿ. ಬಾಯ್ಲ್ ಆಗ್ತಾ ಅದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ನಿಮಗೆ ಎಷ್ಟು ಬೇಕಷ್ಟು ಲೈಟಾಗಿ, ಅಂದರೆ ಸಾಲ್ಟ್ ನೀವು ಟೇಸ್ಟಿಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ನಾವು ಇಲ್ಲಿ ಪೆಪ್ಪರು ಸಹ ಹಾಕಿದ್ದೀವಿ, ನಿಮಗೆ ಸ್ವಲ್ಪ ಸ್ಪೈಸಿ ಜಾಸ್ತಿ ಬೇಕು. ಹಾಗಾಗಿ ನೀವು ಬೇಕಂದರೆ ಇದಕ್ಕೆ ವೆನಿಗರ್, ಸೋಯಾ ಸಾಸು ಹಾಕೊಬೋದು. ತುಂಬ ಟೇಸ್ಟಿಯಾಗಿ, ತುಂಬ ಇದು ಯಾವುದೇ ಥರ, ಇದು ಒಂದೇ ಥರ ಅಲ್ಲ, ಇದು ರೈಸ್ ಜೊತೆ, ನೀವು ಫ್ರೈಡ್ ರೈಸ್ ಜೊತೆ, ನೂಡಲ್ಸ್ ಜೊತೆ, ಯಾವುದ್ರ ಜೊತೆ ಬೇಕಾದರೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.